ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಸ್ವಾಮಿ ಕೊರಗಜ್ಜ ದೈವಸ್ಥಾನ ಮೂಲ ಸ್ಥಾನ. ನಾವು ಕುತ್ತಾರಿಗೆ ಬಂದಿದ್ದೀವಿ. ಕುತ್ತಾರಿನ ಒಂದು ಸ್ವಾಮಿ ಕೊರಗಜ್ಜ ದೈವಸ್ಥಾನಕ್ಕೆ ಬಂದಿದ್ದೀವಿ. ಈ ಒಂದು ಜಾಗ ಒಂದು ಪುಣ್ಯವಾದ ಸ್ಥಳನೇ ಅಂತ ಅನ್ಬೋದು. ಇಲ್ಲಿ ಆದಿಸ್ಥಳ ಶ್ರೀ ರಕ್ತೇಶ್ವರಿ ಅಮ್ಮನವರು ಒಂದು ಟೆಂಪಲ್ ಇದೆ, ಮತ್ತು ಆದಿಸ್ಥಳ ಸ್ವಾಮಿ ಕೊರಗಜ್ಜ ಟೆಂಪಲ್ ಇದೆ. ಸೊ ಹೋಗೋಣ ಬನ್ನಿ. ಇಲ್ಲಿ ಪಾರ್ಕಿಂಗ್ ಎಲ್ಲ ಫ್ರೀ ಇರುತ್ತೆ. ಕುತ್ತಾರಿನ ಜಂಕ್ಷನಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಬರೋಕ್ಕೆ. ಪ್ಲೇಸ್ ನೋಡಿ ಸ್ನೇಹಿತರೆ, ಎಷ್ಟು ವಿಶಾಲವಾಗಿದೆ ಅಂತ. ಹಾಗೆ ಮುಂದಕ್ಕೆ ಹೋಗೋಣ ಬನ್ನಿ, ಸಿಗುತ್ತೆ ಸ್ನೇಹಿತರೆ. ನೋಡಿ, ಸ್ಟಾರ್ಟಿಂಗಲ್ಲಿ ನಿಮಗೆ ಅಮ್ಮನವ್ರದ್ದು ಒಂದು ಟೆಂಪಲ್ ಸಿಗುತ್ತೆ, ಆದಿಸ್ಥಳ ಶ್ರೀ ರಕ್ತೇಶ್ವರಿ ಅಮ್ಮನವರು. ಬನ್ನಿ ಒಳಗೋಗೋಣ. ನೋಡಿ, ಅದಾದಮೇಲೆ ಅದು ಆಪೋಸಿಟಲ್ಲೇ ಸ್ನೇಹಿತರೆ ಆದಿಸ್ಥಳ ಸ್ವಾಮಿ ಕೊರಗಜ್ಜ ಟೆಂಪಲ್ ಸಿಗುತ್ತೆ. ಬನ್ನಿ ಒಳಗೋಗೋಣ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ರಾಜಗುಳಿಗ ದೈವನೂ ಕೂಡ ಇದೆ. ನಮ್ಮ ಬಲಭಾಗದಲ್ಲಿ ರಾಜಗುಳಿಗ ದೈವ ಇದೆ, ಹಾಗೆ ಎಡಭಾಗದಲ್ಲಿ ಸ್ವಾಮಿ ಕೊರಗಜ್ಜ ದೈವ ಇದೆ. ನೋಡಿ, ಟೆಂಪಲಿಂದ ಮಂಗಳೂರಿಂದ ಲಿಂಗ ಕೊಂಡು ಕುಡುಮ, ಅಲ್ಲಿ ದೇವರಿಲ್ಲದ ನಾಡಿಗೆ ಲಿಂಗ ಸ್ಥಾಪನೆ ಮಾಡಿ ಕುಡುಮಾಪುರವನ್ನು ಧರ್ಮಸ್ಥಳ ಮಾಡಿದ ಆ ಕಾಲದಲ್ಲಿ ಪಂಜುರ್ಲಿ ದೇವ. ಎಷ್ಟೋ ಮಂದಿಗೆ ಅಣ್ಣಪ್ಪನೇ ಪಂಜುರ್ಲಿ ಅಂತ ಗೊತ್ತಿಲ್ಲ. ಧರ್ಮಸ್ಥಳದಿರುವ ಅಣ್ಣಪ್ಪ ಸ್ವಾಮಿ ಪಂಜುರ್ಲಿ, ಕದ್ರಿಗೆ ಹೋದರೆ ಕದ್ರಿಯಲ್ಲಿ ಇರುತ್ತೆ. ಆದರೆ ಪಂಜುರ್ಲಿಯ ಕ್ರಮ ಹೇಗಂತ ಸಂಕ್ರಮಣಕ್ಕೆ ಮಾತ್ರ ಬಾಗಿಲು ಓಪನ್ ಇರುತ್ತೆ, ಬೇರೆ ದಿನಗಳಲ್ಲಿ ಮುಚ್ಚಿಕೊಂಡಿರುತ್ತೆ. ಪೂಜೆ ಆಗುವಾಗ ಮಾತ್ರ ಓಪನ್ ಮಾಡ್ತಾರೆ. ಅಣ್ಣಪ್ಪನ ಬೆಟ್ಟಕ್ಕೆ ಗಂಡಸರೆಲ್ಲ ಹೋಗಿರ್ಬೋದು, ಮೇಲೆ ನೋಡಿರ್ಬೋದು ಧರ್ಮಸ್ಥಳದಲ್ಲಿ. ಅದು ಪಂಜುರ್ಲಿ ದೈವದ ಕಥೆ. ಯಾಕಂದರೆ ಕಾಂತಾರ ನೋಡಿರೋರಿಗೆ ಫಸ್ಟಿಗೆ ತಲೆಗೆ ಬರೋದು ಪಂಜುರ್ಲಿ. ಆಮೇಲೆ ಅದರೊಟ್ಟಿಗೆ ಇರುತ್ತೆ ಇವಾಗ ಗುಳಿಗ. ಅಲ್ಲಿ ಕೊರಗಜ್ಜನ ಪಕ್ಕದಲ್ಲಿದ್ದಾರೆ. ಅವನೊಂದು ಹೆಸರು ಸಮೇತ ಇಲ್ಲ. ಯಾಕಂದರೆ ಗುಳಿಗ ಅಂದರೆ ಅವನು ಕ್ಷೇತ್ರ ಬಾಲ. ಎಲ್ಲಿ ದೊಡ್ಡ ಕ್ಷೇತ್ರ ಇರ್ತದೆ ಅಲ್ಲಿ ಗುಳಿಗ ಇರೋದು ಸರ್ವೇ ಸಾಮಾನ್ಯ. ಅಂದರೆ ಕೊರಗಜ್ಜ ವಿಶೇಷ ಶಕ್ತಿ. ನಾವು ವಿಡಿಯೋದಲ್ಲಿ ಹೇಳಿದೆ ನೋಡಿ, ಪಾಸ್ವರ್ಡ್ ಇಲ್ಲದ ದೈವ ಅದು ಕೊರಗಜ್ಜ. ಯಾವುದೇ ಮೂಲ ಮಂತ್ರಗಳಿಲ್ಲ, ಯಾವುದೇ ಯಜ್ಞ ಹೋಮ ಹವನಗಳಿಲ್ಲ, ಅಲ್ಲಿ ಒಂದು ಗಂಟೆ ಸಮೇತ ಕಟ್ಟಲಿಲ್ಲ. ನೋಡಿ, ಇಷ್ಟು ದೊಡ್ಡ ದೇವಸ್ಥಾನ ಆಗ್ತಿದ್ರು ಕೊರಗಜ್ಜನಿಗೆ ನೋಡಿ ಅಷ್ಟು ಚಿಕ್ಕ ಕಟ್ಟೆ ಮಾಡ್ತಾರೆ. ಯಾಕೆಂದರೆ ಅವರ ಆಡಂಬರವಿಲ್ಲದ ದೈವ. ಇಡೀ ಜಗತ್ತಲ್ಲಿ ₹1 ಪ್ಯಾಕೆಟ್ ಉಪ್ಪಿನಕಾಯಿಗೆ ಒಂದು ಅಷ್ಟೇ. ನಾನು ₹1 ಪ್ಯಾಕೆಟ್ ಉಪ್ಪಿನಕಾಯಿಗೆ ಸ್ವಾಮಿ ಕೊರಗಜ್ಜ ಮನಸ್ಪೂರ್ವಕವಾಗಿ ಅಂದ್ಕೊಂಡದಾಗು. ಯಾಕಂದರೆ ತುಳುನಾಡಲ್ಲಿ ಅಷ್ಟು ದೈವಗಳಿದ್ರು ನೀವು ಯಾವ ಗಾಡಿಯಲ್ಲಿ ನೋಡಿದ್ರು ಕೊರಗಜ್ಜನ ಎಲ್ಲಿ ನೀವು ಮಂಗಳೂರಲ್ಲಿ ಹೋದ್ರು ಅಬ್ಸರ್ವ್ ಮಾಡಿದ್ರು. ಈಗ ಬೆಂಗಳೂರು ಕಡೆಯಿಂದ ಮೈಸೂರು ಕಡೆಯಿಂದ ಸ್ಟಾರ್ಟ್ ಆಗಿದೆ. ಎಲ್ಲ ಹೋಟೆಲ್ಗಳಲ್ಲಿ ಸ್ವಾಮಿ ಕೊರಗಜ್ಜನ, ಎಲ್ಲ ಗಾಡಿಗಳಲ್ಲಿ ಸ್ವಾಮಿ ಕೊರಗಜ್ಜನ. ನಾವು ನೆನೆದವರ ಮನದಲ್ಲಿ. ಈಗ ಮಂಗಳೂರಲ್ಲಿ ಸರ್ವಧರ್ಮದವರು ಪ್ರೀತಿಸುವ ಒಂದು ಶಕ್ತಿ ಇದ್ದರೆ ಕೊರಗಜ್ಜ. ಈ ಕೋಮುಗಳ ಬೇರೆ ಸಂಘಟನೆಗಳಿಗೆ ಬೇರೆ ಬೇರೆ ಧರ್ಮದ ಬೇರೆ ಬೇರೆ ವಿಚಾರಗಳು ಆಚಾರಗಳು ಎಲ್ಲ ಇದ್ದರು. ಧರ್ಮದವರು ಇವತ್ತು ಇಷ್ಟು ದೊಡ್ಡ ದೇವಸ್ಥಾನ ಆಗ್ತಿದೆ ಅಂದರೆ ಅನ್ಯ ಧರ್ಮದ ಕ್ರೈಸ್ತರು ಬಿಟ್ಟು ಕೊಟ್ಟು ದೇವಸ್ಥಾನ, ಇನ್ನೊಂದು ಮನೆಯವರು ಬಿಟ್ಟು ಕೊಟ್ಟು. ಅದರಲ್ಲಿ ಮುಸ್ಲಿಂ ಬಾಂಧವರು, ಹಿಂದೂ ಕ್ರೈಸ್ತವ ಮುಸ್ಲಿಂ ಬಾಂಧವರ ಊರು ಇವತ್ತಿಗೆ ಉಳ್ಳಾಲ ಅಂದರೆ ನೋಡಿ, ಮುಸ್ಲಿಮರಿಗೆ ಸಾಧಾರಣ ಸೆಲೆಕ್ಟ್ ಆಗಿ ಹೋಗೋ ಜಾಗ. ಇದು ಉಳ್ಳಾಲ ದರ್ಗೆ ಇದೆ. ಭಾರತದಲ್ಲಿ 2ನೇ ಸ್ಥಾನದಲ್ಲಿ ಹೋಗುವ ದರ್ಗಾ ಯಾವುದಿದೆ ಉಳ್ಳಾಲ. ಮೆಕ್ಕದ ಬೆಂಕಿಯನ್ನು ಆರಿಸಿದ ದರ್ಗಾ ಉಳ್ಳಾಲ. ಭಾರತದಲ್ಲಿ 2ನೇ ಸ್ಥಾನ. ಆ ಉಳ್ಳಾಲ ದರ್ಗದ ಒಳಗಿರುವುದು ಅಮ್ಮನವರ ಭಂಡಾರದ ಹೊಡಿಯದೆ ಅದರ ಮೇಲೆ ಇವತ್ತಿಗೆ ಪುಷ್ಕರಣಿ ಇದೆ, ಕೆರೆ ಇದೆ, ಅದಕ್ಕೆ ಸಂಬಂಧಪಟ್ಟ ಅಲ್ಲಿಂದ ಮೆರವಣಿಗೆ ಆ ಕಾಲದಲ್ಲಿ ಬರ್ತಾ ಇತ್ತು. ಇಲ್ಲಿ ಜಾತ್ರೆ ಆಗಬೇಕು, ಆ ಉಳ್ಳಾಲದ ದರ್ಗದ ಜಾಗದಲ್ಲಿ ಅಮ್ಮನ ಭಂಡಾರದ ಮನೆಯಿಂದ ಮೆರವಣಿಗೆ ಮೆರವಣಿಗೆ ಬಂಗಾರ ಇರುತ್ತೆ. ಈ ಕಡೆ ಭಂಡಾರ ಅಂದರೆ ದೊಡ್ಡ ಬೇರೆ ಇರುತ್ತೆ. ಕುಂಕುಮಕ್ಕೆ ಸಹ ಭಂಡಾರ ಇರುತ್ತೆ. ಕೋಲ ಭಂಡಾರ ಅಂದರೆ ಭಂಡಾರದ ಮನೆ. ಕಾಂತಾರದಲ್ಲಿ ನೀವು ನೋಡಿದ್ವಿ, ಕೋಲ ಆಗುವಾಗ ಮೆರವಣಿಗೆ ಪಟಾಕಿ ಎಲ್ಲ ಬಿಟ್ಕೊಂಡು ಬರ್ತಾರೆ. ಅದೆಲ್ಲ ಬಂಗಾರ, ಅದರ ವಸ್ತು ಎಲ್ಲ ಇದು ಜಾಗ. ಅಲ್ಲಿಂದ ಮೆರವಣಿಗೆ ಬಂದು ಇಲ್ಲಿ ಕೋಲ ಜಾತ್ರೆ ಆಗ್ತಿದೆ ಕಾಲ ಅದು. ಈ ಕುತ್ತಾರ ಅನ್ನೋದು ಇವತ್ತು ಕೊರಗಜ್ಜೆ ನಿಂತಿರುವಾಗ ಕುತ್ತಾರ ಅಂದರೆ ಹೆಸರು ಫೇಮಸ್ ಆಗಿದೆ. ಕುತ್ತಾರ ಇರುವುದು ಉಳ್ಳಾಲ ಸೀಮೆ. ವೀರರಾಣಿ ಹಬ್ಬಕ್ಕೆ ಆಡಿದ ಮಣ್ಣಿತ್ತು. ಇಲ್ಲಿಗೆ ರಾಜ ಇರಲಿಲ್ಲ, ಇಲ್ಲಿ ರಾಣಿ ಇರ್ತಾರೆ. ಅವಳು ರಾಣಿ ಆದರೂ ಗಂಡಿನಂತೆ ಹೋರಾಡಿದರು. ಅವಳು ಹಿಂದಿನ ಶಕ್ತಿ ಅದೇ. ಅವಳು ಗಂಡಿಗೆ ಗಂಡು, ಹೆಣ್ಣಿಗೆ ಹೆಣ್ಣು. ಅವಳು ದೇವರಿಗೆ ದೇವರು, ದೈವಕ್ಕೆ ದೈವ. ಅವಳು ಒಂಥರ ಅದ್ಭುತ ಶಕ್ತಿ. ಅದು ಕೊರಗಜ್ಜೆ ನೋಡಿ, ಸಾಕ್ಷಾತ್ ಕೊರಗಜ್ಜೆನೇ ಅಮ್ಮನ ಸೇವೆಗೆ ನಿಂತ ಮಣ್ಣಾಗಿದೆ. ಅದೆಷ್ಟು ಕೊರಗಜ್ಜೆ ಫೇಮಸ್ ಆಗಿದೆ. ಫಸ್ಟಲ್ಲಿ ಹೋಗಿ ಅಂತ ಯಾರು ಹೇಳಿದ್ರು.
ಇಲ್ಲಿ ಹೋಗ್ಬೋದು. ಯಾಕಂದರೆ ಭೂಮಿ ತಾಯಿ ಅವರು ಕಟೀಲಿಗೆ ಹೋದ್ರು ಫಸ್ಟ್ ಕೈ ಮುಗಿದಲ್ಲಿ ರಕ್ತೇಶ್ವರಿ ಕೈ ಮುಗಿದು ಮತ್ತೆ ಒಳಗಡೆ ಪರಮೇಶ್ವರಿಗೆ ಕೈ ಅವರ ಸ್ವರೂಪಗಳು ಶಕ್ತಿ ಒಂದೇ 60 ಜಗಜ್ಜನ್ನು ಒಬ್ಬಳೇ ಆಗಿ ರಕ್ತೇಶ್ವರಗಳು ಭೂಮಿ ತಾಯಿ ಎಲ್ಲಿ ನೀರಿನ ಹರಿವಿರುತ್ತೋ ಅಲ್ಲಿ ಉದ್ಭವವಾಗಿ ಬರುವ ಅವರ ಮೂಲ ಹೆಸರು ಕನ್ಯಾವು ಅಂತ ಕರೀತಾರೆ. ಎಲ್ಲಿ ನೀರಿನ ಹರಿವು ಒಂದು ನೀರಿನ ಹರಿವು ಅಷ್ಟೇ ಇಷ್ಟು ತಗ್ಗು ಪ್ರದೇಶದಲ್ಲಿ ಉಂಟು. ಅದಕ್ಕೆ ಇಷ್ಟು ಜೀರ್ಣೋದ್ಧಾರ ಇಲ್ಲಿ ನೋಡಿ 5 ಕೋಟಿ ಕಂಪೌಂಡನ್ನು ಏರಿಸಿ ದೇವಸ್ಥಾನ ಮಾಡ್ತಿರಲಿಲ್ಲ. ಇಲ್ಲದ್ರೆ ಇದನ್ನು ಇನ್ನೊಂದು ಕಡೆ ರೋಡ್ ಸೈಡಲ್ಲಿ ಜಾಗ ತೆಗೆದು ಮಾಡಲಿಕ್ಕೆ ಮಾಡುವುದು. ಮೂಲ ಜಾಗಗಳು ಈಗ ಅಯೋಧ್ಯೆ ಎಲ್ಲಿ ಆಗಬೇಕಿತ್ತು, ಇಷ್ಟು ವರ್ಷ ಹೋರಾಟಗಳ ನಂತರ ಇವತ್ತು ಅಯೋಧ್ಯೆ ಆ ಮಣ್ಣಲ್ಲಿ ಆಗಿದೆ. ಇಲ್ಲದ್ರೆ ನಾವು ಬೇರೆ ಕಡೆ ಜಾಗ ತಗೊಂಡು ಹಿಂದೂಗಳು ಮಾಡ್ಬೋದು. ಹಾಗೆ ಆಗುವುದು ಎಲ್ಲೆಲ್ಲಿ ಮೂಲಗಳಿರುತ್ತೆ ಅಲ್ಲೇ ಅದರ ಜೀರ್ಣೋದ್ಧಾರಗಳಾಗಿದೆ. ಇವತ್ತಿನ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಅಯೋಧ್ಯೆ ನೋಡಲಿಕ್ಕೆ ಎಷ್ಟು ವಿಶೇಷಗಳು ನಾವು ನೋಡಿದ್ವಿ. ಅದರಲ್ಲಿ ಹೊರಗಜ್ಜನ ಸಾನ್ನಿಧ್ಯ ಕೂಡ ಈಗ ಎಷ್ಟೋ ಮಂದಿ ಈಗ ಇರುವಾಗ ಹೇಗೆ ಇದೆ ಅದನ್ನು ನೋಡಲಿಕ್ಕೆ ಇತ್ತಂದರೆ ಓಪನ್ ಆದಮೇಲೆ ಎಲ್ಲರೂ ಬರ್ಬೋದು. ಮತ್ತು ಅನ್ನದಾನ ಡೈಲಿ ಇರ್ತದೆ, ಬ್ರಹ್ಮಗಳ ಶಬ್ದ ಹಾಕಿದ್ರೆ ಸರ್ವೇ ಸಾಮಾನ್ಯ ಎಲ್ಲರೂ ಬರ್ತಾರೆ. ಆದರೆ ದೇವಸ್ಥಾನ ಕಟ್ಟಿದ ಮೇಲೆ ದೈವ ಬರುವುದಲ್ಲ, ದೈವ ಇದ್ದದ್ದಕ್ಕೆ ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟುತ್ತದೆ. ಹಾಗೆ ಈಗ ಬಂದವರಿಗೆ ಬಾದಾಳದಲ್ಲಿ ಹತ್ತಿರದಲ್ಲಿ ದೇವರನ್ನು ನೋಡಲಿಕ್ಕೆ ಸಿಗುತ್ತೆ. ಈಗ ಬಂದು ನಾವು 1 ರೂಪಾಯಿ ಕಾಣಿಕೆ ಮುಂದಿಗೆ ಹಾಕಿದ್ದು ಅದು ದೇವರ ಒಂದೊಂದು ಇಟ್ಟಿಗೆ ಹೋಗಬೇಕು ಅನ್ನೋದು ಕೆಲಸ, ಅದು ದೇವರಿಗೆ ಬೇಕು. ಅದಕ್ಕೆ ಎಲ್ಲಿ ಸಹ ಒಂದೇ ಒಂದು ಫ್ಲೆಕ್ಸ್ ಕಾಣುವುದಿಲ್ಲ. ತನುಮನದಿಂದ ಸಹಕರಿಸಿ ಜೀರ್ಣೋದ್ಧಾರ ಸಮಿತಿ, ಕಮಿಟಿ, ಅಧ್ಯಕ್ಷರು, ಬೇಕಾದಲ್ಲಿ ಅರ್ಚಕರು ಆಗ ಬೆಳಿಗ್ಗೆ ಎದ್ದು ಕಾಡ್ತಾರೆ. 1 ರೂಪಾಯಿ ತಟ್ಟೆಗೆ ಹಾಕಿ ವ್ಯಕ್ತಿಗೆ ಪೂಜೆ ಇಲ್ಲ, ಶಕ್ತಿಗೆ ಮಾತ್ರ. ಅವರಿಗೆ ಮಾತಾಡಿದ್ರೆ ಬಂಗಾರ ಏನೂ ಹಾಕುವುದು ಸಿಂಪಲ್ ಆಗಿ ನಮ್ಮ ನಡುವೆ ಕುತ್ಕೊಂಡಿರ್ತಾರೆ ಬಿಟ್ಟರೆ ಅವರಿಗೂ ಅಧ್ಯಕ್ಷ ಎಲ್ಲಿ ಸಹ ಅಫಿಷಿಯಲಾಗಿ ಅಧ್ಯಕ್ಷ ಯಾಕಿಲ್ಲ ಅಂದರೆ ಈ ಮಣ್ಣನ್ನು ಒಂದು ಕಾಲದಲ್ಲಿ ವೀರರಾಣಿ ಹಬ್ಬಕ್ಕೆ ಆಡಿದ ಮಣ್ಣು. ಇಟಲಿಯ ಬರಹಗಾರ ಪಿಯೆಟ್ರೋ ಡೆಲ್ಲಾ ವೆಲ್ಲಿ ಅವರು ಬಂದು ಈ ಮಣ್ಣಿಗೆ ನೋಡಿ, ಈ ಮಣ್ಣಿಗೆ ವಿಸಿಟ್ ಕೊಟ್ಟು ಇಲ್ಲಿ ದೇವಸ್ಥಾನದ ವರ್ಣನೆಯನ್ನು ಗುರಿ ಇಟಲಿಯ ಪುಸ್ತಕದಲ್ಲಿ ಬರೆದಿತ್ತು. ಇವರು ಗೊತ್ತಿರ್ಬೋದು ಅದೇ ಫೀಲ್ಡ್ ಆಗಿರ್ಬೇಕು. ಗೂಗಲಲ್ಲಿ ಹುಡುಕಿದ್ರೆ ಸಿಗುತ್ತೆ. ಪಿಯೆಟ್ರೋ ಡೆಲ್ಲಾ ವೆಲ್ಲಿ ಅಂತ ಹಾಕಿದರೆ ಬೆರ್ಮರ ವರ್ಣನೆಗಳು ಬರುತ್ತೆ. ಈ ದೇವಸ್ಥಾನದ ಆ ಕಾಲದ ಫೋಟೋಸ್ ಬರುತ್ತೆ. ಇನ್ನೂ ಹುಲ್ಲಲ್ಲಿ ಹೇಗಿತ್ತು ಅಂತ ಆ ಕಾಲದಲ್ಲಿ. ಹಾಗೆ ಆ ಕಾಲದಲ್ಲಿ ಹಾಗೆ ವೀರರಾಣಿ ಹಬ್ಬಕ್ಕೆ ಆಡಿದ ಮಣ್ಣಿದ್ದು ಒಂದು ಕಾಲದಲ್ಲಿ ಬ್ರಿಟಿಷರ ಕಾಲ ನಂತರ ಈ ದೇವಸ್ಥಾನ ಮಣ್ಣಿನ ಅಡಿಗೆ ಬಿದ್ದು ಅವಸಾನ ಆದ ಹೊತ್ತಿನಲ್ಲಿ ಎಲ್ಲರೂ ಬಂದು ಮನೆ ಕಟ್ಟಿ ಕೊಡ್ತಾರೆ. ಭೂತ ಯಾರೂ ದೇವಸ್ಥಾನ ಮಾಡಲಿಕ್ಕೆ ಮಾನವರು ಮುಂದೆ ಹೋಗ್ಬೋದು. ಮಾನವರು ಮುಂದೆ ಹೋಗದ ಹೊತ್ತಿನಲ್ಲಿ ಕೊರಗಜ್ಜೆ ಇಷ್ಟು ವರ್ಷ ಕಾದ್ರಂತೆ. ಸಿರಿಗಳು ಮಾಯವಾದ ಕಿವಿ ಆಗಿದೆ ಆ ಕಾಲದಲ್ಲಿ. ಅದು ಜೀರ್ಣೋದ್ಧಾರ ಆಗಿದೆ. ಅದರ ಹೆಸರು ಕನ್ನಡ ಕೆರೆ ಅಂತ. ಕನ್ನಡ ಕೆರೆಯಿಂದ ಭಾರತ ಕೆರೆ ಸವಾರಿಗೆ ಸತ್ಯ ಕೊರಗಜ್ಜೆ. ಆ ಸಿರಿಗಳನ್ನು ಕಾಯಲಿಕ್ಕೆ ಈ ಮಣ್ಣಲ್ಲಿ ಕೊರಗಜ್ಜೆ ಮುಲ್ಕಿಯಿಂದ ಬಂದು ನಿಂತ ಒಂದು ಕೊರಗಜ್ಜನ ಕಥೆ ಇನ್ನೂ ಬರಲಿಲ್ಲ. ಇಷ್ಟು ಕಥೆ ಇವರದ್ದೇ ಉಂಟು ಹೇಳೋದು. ಹಾಗೆ ಆ ಅಮ್ಮನ ದೇವಸ್ಥಾನ ಅವಸಾನ ಆದಾಗ, ನಿರ್ಮಾಣ ದೇವಸ್ಥಾನ ಅವಸಾನ ಆದಾಗ ಈ ಕಾಲದಲ್ಲಿ ಈಗ ಯಾರೂ ಮಾನವರು ಬರದಾಗೆ ನಾನೇ ಮಾಯ ಸ್ವರೂಪದಲ್ಲಿ ಹೊರಟುನಂತ 9 ವರ್ಷಗಳ ಹಿಂದೆ ಕೊರಗಜ್ಜೆ ಗುಳಿಗಜ್ಜೆ ಹೊರಟರು. ಈ ಕುರಿಯನ್ನು ನಾಗರಾವಿನ ಸ್ವರೂಪದಲ್ಲಿ ಬಂದು ಇದು ಒಗ್ಗರಣೆ ಕಾಲದ ಕಥೆ ಇಲ್ಲ. ಇಷ್ಟೊತ್ತು ಹೇಳಿದ್ದು ನಾವು ಅವರು ಈಗ ವೀರರಾಣಿ ಹಬ್ಬಕ್ಕೆ ಇರುವಾಗ ನಾವಿರಲಿಲ್ಲ. ಕೊರಗಜ್ಜೆ ಹುಟ್ಟುವಾಗ 800 ವರ್ಷಗಳಿಂದ ನಾವಿರಲಿಲ್ಲ. ಅದು 9 ವರ್ಷಗಳ ಹಿಂದೆ ಈ ಮಣ್ಣಲ್ಲಿ 2 ನಾಗರಾವು ಬಂದು 11 ಮನೆಯವರಿಗೆ ಕಾಣಿಸಿಕೊಂಡು ಕನಸಲ್ಲಿ ಬಂದು ಹಬ್ಬಗದಾರಕ ದೈವಗಳು ಹಾಕಿದ್ದಾರೆ. ಅವರು ಜೋಡಿ ಉಗ್ರ ಸಿರಿಯ ಮೊಮ್ಮಕ್ಕಳು ಹಾಕಿದ್ದಾರೆ. ಹಬ್ಬಗದಾರಕ ಅವಳಿಗೆ ಟ್ವಿನ್ಸ್. ಆ ದೈವಗಳು ಕನಸಲ್ಲಿ ಕ್ರೈಸ್ತರಿಗೆ ಬಂದು ಪ್ರತಿಯೊಂದು ಮನೆಗೂ ಅಲ್ಲಿ ಸೂಚನೆಯನ್ನು ಕೊಟ್ಟು ಕೆಲವರು ಆದೇಶಗಳ ಬಂದು 11 ಮನೆಯವರು ಆಮೇಲೆ ಎಲ್ಲ ತೊಂದರೆಗಳೇ ಆದಮೇಲೆ ಎಲ್ಲರೂ ಸೇರಿ ಇದು ಊರಿನವರಿಗೆ ತಿಳಿಸಿ ಇಲ್ಲಿ ಪ್ರಶ್ನೆ ಇಟ್ಟಾಗ ಅಷ್ಟಮಂಗಳದಲ್ಲಿ ಮಾನವರಿಂದ ಆಗುವುದಿಲ್ಲ ಅದನ್ನು ಗೊತ್ತಾಗಿದ್ದಕ್ಕೆ ಕೊರಗಜ್ಜೆಗಳಿಗೆ ಮಾಯಾ ಸ್ವರೂಪದಲ್ಲಿ ಹೊರಟಿದ್ದಾರೆ, ನಾವೇ ಮಾಡ್ತೇವೆ ಅಂತ 11 ಮನೆಯವರು ನಂತರ ಸ್ವಾಯಿಚ್ಛೆಯಿಂದ ಅಷ್ಟಮಂಗಳಲ್ಲಿ ಬಂದ ಸೂಚನೆ ಅಂತ ಇಲ್ಲಿ 11 ಮನೆಯವರಿಗೆ ಜಾಗವನ್ನು ಬಿಟ್ಟು ಕೊಟ್ಟು ಕೆಲವರಲ್ಲಿ ಮೇಲೆ ಕಟ್ಟಿದ್ರು. ಅದು ಕ್ರೈಸ್ತರ ಮನೆಯಲ್ಲಿ ಕಾಣುತ್ತದೆ. ಹಾಗೆ ಬೇರೆ ಬೇರೆ ಕಡೆ ಫ್ಲಾಟಲ್ಲಿ ಇದ್ದಾರೆ ಕೆಲವರು. ಇವತ್ತಿಗೂ ಬಂದು ನಡ್ಕೊಳ್ತಾರೆ. ಹಿಂದೂಗಳು ಇದ್ರು ಕೆಲವು ಮನೆಗಳು. ಅವರೆಲ್ಲ ಇವತ್ತು ನಡ್ಕೊಂಡು ವಾಲಂಟಿಯರ್ ಆಗಿ ಸಂಡೆ ಎಲ್ಲ ಬಂದು ನಿಲ್ತಾರೆ. ಅಲ್ಲಿ ಕೆಲವರು ಅಲ್ಲಿ ಅಜ್ಜನ ಅವರ ಮನೆಗಳು ಇತ್ತು. ಅವರೆಲ್ಲ ಬಿಟ್ಟು ಕೊಟ್ಟು ಬೇರೆ ಕಡೆ ಶಿಫ್ಟ್ ಆಗಿ ಇವತ್ತು ಇಷ್ಟು ದೊಡ್ಡ ದೇವಸ್ಥಾನ ಆಗಲಿಕ್ಕೆ ಬಿಟ್ಟು ಕೊಟ್ಟಿದ್ದಾರೆ. ಮೊನ್ನೆ ಆ ಗ್ರೌಂಡ್ ಇರಲಿಲ್ಲ. ಮೊದಲು ಇವರು ಬಂದಾಗ ನೋಡಿರ್ತಾರೆ ಗ್ರೌಂಡ್ ಹೋಗಿತ್ತ ಗ್ರೌಂಡ್ ಇತ್ತಲ್ಲ. ಆಚೆ ಎಲ್ಲ ಇರಲಿಲ್ಲ. ಮೊದಲು ಬಂದವರಿಗೆ ಗೊತ್ತಿರ್ತದೆ. 1-2 ವರ್ಷ ಹಿಂದೆ ಬಂದವರು ಅದೆಲ್ಲ ಕ್ರೈಸ್ತರಿಗೆ ಈಚೆಗೆ ಬಿಟ್ಟಿದೆ. ಅರ್ಧ ಎಕರೆ ಇನ್ನೂ ಅಲ್ಲಿ ಕೆರೆ ಇದೆ. ಅದು ಕ್ರೈಸ್ತರ ಭೂಮಿಯಲ್ಲಿದೆ. ಅದು ಕಾಲಾಂತರದಲ್ಲಿ ಈಗ ಮಾತುಕತೆ ಹಾಕ್ಕೊಂಡು ಅದು ಕೆರೆ ಸಿಕ್ಕಿದ ಮೇಲೆ ಈ ದೇವಸ್ಥಾನ ಕಲಿತೀವಿ. ಇವತ್ತು ಇಷ್ಟು ದೊಡ್ಡ ದೇವಸ್ಥಾನ ಹಾಕಿದೆ ಅಂದರೆ ಎಲ್ಲಿ ಸಹ ಕೌಂಟರ್ ಹಾಕಿ ಮನೆಗೆ ಹೋಗಿ ಡೊನೇಷನ್ ಕೇಳಿ ಮಂಗಳೂರು ಫಿಲ್ಮ್ ಸ್ಟಾರ್ ಇದ್ದಾರೆ, ಪೊಲಿಟಿಷಿಯನ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಕಲೆಕ್ಷನಿಗೆ ಹೋದರೆ ಒಂದು ವರ್ಷದಲ್ಲಿ ದೇವಸ್ಥಾನ ಮಾಡುವುದು. ಅದು ಪ್ರಶ್ನೆಯಲ್ಲಿ ಬಂದದ್ದು ಮಾನವರಿಗೆ ಆಗದಾಗ ಅಜ್ಜ ಇಲ್ಲಿಗೆ ಹೊರಟುಕೊಂಡು ಅವರ ದೇವಸ್ಥಾನ ಮಾಡ್ತಾರೆ. ನೀವು ಯಾರು ಇಲ್ಲಿ ಸೇರಿ ನಿಂತರೆ ಸಾಕು. ಇಲ್ಲಿ ಮನೆಗೆ ಹೋಗಿ ಡೊನೇಷನ್ ಕೇಳಿ ದೇವಸ್ಥಾನ ಆಗುವುದಿಲ್ಲ. ಹೊರಗಜ್ಜೆ ತನ್ನ ಭಕ್ತರನ್ನು ಬೇರೆ ಊರು ರಾಜ್ಯಗಳಿಂದ ಈ ಮಣ್ಣಿಗೆ ತರಿಸಿ ದೇವಸ್ಥಾನ ಆಗುತ್ತೆ. ಅಷ್ಟಮಂಗಳಲ್ಲಿ ಅವತ್ತು ಬಂದಿದೆ.
ಆಗ ಜನ ಬರ್ತಿರ್ಲಿಲ್ಲ, ಆಗ ಮಂಗಳೂರವ್ರು ಬರ್ತಿದ್ರೆ ಕೆಲವರು ಮಾತ್ರ ಬರ್ತಿದ್ರು. ಕೊರಗಜ್ಜ ಅಂದರೆ ಕೆಳ ಜಾತಿಯ ದೈವ ಅಂತ ದೂರ ಇಟ್ಟಾರೆ ಕೆಲವರು, ಎಲ್ಲರೂ ಆರಾಧನೆ ಮಾಡೋರು ಮಾಡ್ತಿದ್ರು. ಅವರು ಮಂಗಳೂರಲ್ಲಿ ಎಷ್ಟು ಬೇಕು ಬೀದರಾದರೂ ಹೇಳ್ಕೊಳ್ಳೋದಿಲ್ಲ, ಇಲ್ಲಿ ಬಂದು ನಿಲ್ಬೇಕಾದಿಲ್ಲ. ಅವರು 1000 ವರ್ಕ್ ಉಂಟು, ಬಿಸ್ನೆಸ್ ಉಂಟು, ದೇವರು ಕೊಟ್ಟಿದ್ದಾರೆ. ಅವರೊಬ್ಬರು ಮಾಡುವುದು ಅವರು ಹೇಗಂದ್ರೆ 1,000 ಸಂಪಾದನೆ ಮಾಡಿದರೆ 950 ರೂಪಾಯಿ ದೇವರಿಗೆ 50 ರೂಪಾಯಿ ಜೀವನ ಮಾಡ್ತಿದ್ದೇವೆ, ಬೀಡಿ ಗಟ್ಟಿ ಜೀವನ ಮಾಡ್ತಿದ್ದೇವೆ. ಎಜುಕೇಷನ್ ಇಷ್ಟು ದೊಡ್ಡ ದೇವಸ್ಥಾನ ಇಲ್ಲ. ಅಜ್ಜ ನಂಬಿದವರು ಕೈಗೆ ನಾನೊಬ್ಬ ರಂಗಭೂಮಿ ಕಲಾವಿ ಮಂಗಳೂರಲ್ಲಿ ಐಡಲೈಸ್ ಸ್ಕೀಮ್ನಲ್ಲಿ ಸಪ್ಲೈರ್ ಆಯಿತು, ಯೂನಿಯನ್ ಡಿಗ್ರಿ ಕಾಲೇಜ್ ಆಯಿತು. ರಂಗಭೂಮಿಯಲ್ಲಿ ಅದನ್ನು ರೈತರು 1000 ಅಧಿಕವಾಗಿ ಹಾಡು ಬರಲಿಲ್ಲ. ಮಂಗಳೂರಿನಲ್ಲಿ ಎಷ್ಟು ಟೆಂಪಲ್ ಇದೆ ದೇವರ ಅಜ್ಜ ಎಲ್ಲ ಹಾಡು ನನ್ನ ಹತ್ರ. ಕಟೀಲು ಬ್ರಹ್ಮಗಳ, ಕೊಳಲಿ ಬ್ರಹ್ಮಗಳ ಇಷ್ಟು ದೇವಸ್ಥಾನ ಇದೆ, ಸೋಮೇಶ್ವರ ಕಥೆ ಎಲ್ಲ ದೇವರ ಹಾಡು ಬಂದಿರ್ತಾರೆ. ಕೊರಗಜ್ಜನ ಹಾಡು ನಾನು ಬರ್ಬೋದು, ಮಿಲಿಯನ್ ಗಟ್ಟಲೆ ಯೂಸ್ ನನ್ನ ಚಾನಲ್ ಇದೆ ಡಮೋರ್ಗ ಪ್ರೊಡಕ್ಷನ್ ಯೂಟ್ಯೂಬಲ್ಲಿ ಮತ್ತೆ ನೋಡ್ಬೋದು. ಮತ್ತು ನಾನು ಹೇಳಿರುವ ಸ್ಟೋರಿ ಅವ್ರ ಹತ್ರ ಇದೆ, ಶೇರ್ ಮಾಡ್ತೇವೆ. ಹಾಗೆ ತುಂಬ ಇದೆ ಹೇಳುವುದನ್ನು, ನಾನು ಆದಷ್ಟು ಫಿಲ್ಟರ್ ಮಾಡಿ ಹೇಳಿದೆ. ಹಾಗೆ ಈ ಮಣ್ಣು ಈಗ ಜೀರ್ಣೋದ್ಧಾರಕ್ಕೆ ಹೊರಟಿದೆ. ಕೊರಗಜ್ಜೆ ಈ ಮಣ್ಣಿಗೆ 800 ವರ್ಷಗಳ ಹಿಂದೆ ಹೇಗೆ ಬಂದಿದೆ? ಕೊರಗಜ್ಜೆ ಹುಟ್ಟಿರುವುದು ಮುಲ್ಕಿಯಲ್ಲಿ, ಬೆಂಗಳೂರಲ್ಲಿ ಅಲ್ಲ, ಕಾರ್ಕಳ ಸೀಮೆಯಲ್ಲಿ. ಇದು ಮಂಗಳೂರು ತಾಲೂಕು, ಕಾರ್ಕಳ ತಾಲೂಕಿನಲ್ಲಿ ಕೊರಗಜ್ಜ 7 ಕೊಪ್ಪದ ದಟ್ಟ ಕಾಡಿನಲ್ಲಿ, ಈಗ ಶಬರಿಮಲೆ ಇದೆ ಅಂತ ಮಲೆ ಇತ್ತು, ಆ ಕಾಡಿನಲ್ಲಿ 800 ವರ್ಷಗಳಿಂದ ಆದಿವಾಸಿ ಜನಾಂಗದವರು, ಕೊರಗರಂದ್ರೆ ಅವರು ಕೊಪ್ಪದವರು ಅಂತ ಕರೀತಾರೆ. ಅವರು ಆದಿವಾಸಿ ಜನಾಂಗ, ಇಲ್ಲಿ ಮೂಲ ಜನಾಂಗದಲ್ಲಿ ಅವರು ಬುಟ್ಟಿ ಮಾಡುವುದಲ್ಲ ಅವರ ಕುಲ ಕಸುಬು. ಆ ಜನಾಂಗದಲ್ಲಿ ಕೊರಗ ತಂದು ಅಲ್ಲಿ ವರವನ ಓಡಿ ಅಚ್ಚು ಮೈರೆಗೆ ಮಕ್ಕಳಾಗದ ಅಂದರೆ ಕೊರಪಲು ಮೈರಿಗೆ ಅವರ ತಾಯಿಯನ್ನು ಕರೀತಾರೆ. ತಂದೆಯವರು ಪಡಂಬುರಿಗಳವರು ವರವನ ಓಡಿ ಅವರಿಗೆ ಮೊಜಕೆಯಿಂದ ಕೈ ಹಿಡಿಸು. ಅವರಲ್ಲಿ ಮದುವೆ ಅಂದರೆ ನಮ್ಮಾಗಿ ಹೋಮ ಅವನ್ನೆಲ್ಲ ಮಾಡಿ ಮದುವೆ ಮಾಡೋದು, ಕೈ ಹಿಡಿಸಿದ್ರೆ ಆಯಿತು ಮದುವೆ. ಅವರಿಗೆ ಮದುವೆ ಆದಾಗ ಮಕ್ಕಳಾಗದಾಗ ಕದ್ರಿ ಮಂಜುನಾಥನಿಗೆ ಹರಕೆ ಅವರು ಶಿವನನ್ನು ಆರಾಧನೆ ಮಾಡೋದು ಆದಿವಾಸಿ. ಕಾಂತಾರ ಅವನು ನೋಡಿದರೆ ಸ್ವಲ್ಪ ರಿಲೇಟೆಡ್ ಕಥೆ ಇದೆ, ಆದಿವಾಸಿ ಜನಾಂಗದಲ್ಲಿ ತೋರಿಸಿದ್ದಾರೆ. ಶಿವನ ಹೂದೋಟ ಇದೆ. ಹಾಗೆ ಅವರ ಹಾಗೆ ಆ ಕಾಡಲ್ಲಿ ಸಿಗುವ ಸಾಂಬಾರ ಪದಾರ್ಥ ಮತ್ತು ಈ ಬಳ್ಳಿಗಳಿಂದ ಬುಟ್ಟಿ ಮಾಡೋದು ಅದು ಅವರ ಕುಲಕಸು. ಮತ್ತು ಇದು ಮದ್ದು ಕೊಡುವುದು, ಮೆಡಿಸಿನ್ ನಾಡಿ ಇದೆಲ್ಲ ಮಾಡ್ತಿದ್ರು ಅಜ್ಜಿ ಎಲ್ಲ. ಕೊರಗಜ್ಜ ಅಂತ ಅವನು ಮತ್ತೆ ಕರೆದ ಅಜ್ಜ ಅಂದರೆ ಅವರ ಓಲ್ಡ್ ಮ್ಯಾನ್ ಅಲ್ಲಿ ಕತೆ ಹೇಳ್ತಿದ್ರು. ಹಾಗೆ ಅವರು ಕದ್ರಿ ಮಂಜುನಾಥನ ಹರಕೆಯಿಂದ ಶನಿವಾರ ದಿನ ಹುಟ್ಟಿದ್ರು. ಶನಿವಾರ ಹುಟ್ಟಿದ್ದಕ್ಕೆ ಅವರು ತನಿಯಾ ಅಂತ ಹೆಸರಿಟ್ಟರು. ಯಾಕಂದರೆ ಆದಿವಾಸಿಗಳಿಗೆ ದೇವರ ಹೆಸರು ಅಧಿಕಾರ ಆ ಕಾಲದಲ್ಲಿ ನಮ್ಮ ವೆಂಕಟರಮಣ, ಶ್ರೀನಿವಾಸ, ರಾಮ, ಸೀತೆ, ಲಕ್ಷ್ಮಿ ಇರುವ ಅಧಿಕಾರ ಇರಲಿಲ್ಲ. ದೇವಸ್ಥಾನಕ್ಕೆ ಹೋಗುವ ಅಧಿಕಾರಗಳು ಇರಲಿಲ್ಲ ಆ ಕಾಲದಲ್ಲಿ, ಜಾತಿ ತಾರತಮ್ಯ. ಹಾಗಾಗಿ ಅವರಿಗೆ ನಮ್ಮ ಹಾಗೆ ಕುಲ ಗೋತ್ರ ಜಾತಕ ನೋಡಿ ಹೆಸರುಗಳ ಕ್ರಮ ಇಲ್ಲ. ಗುರುವಾರ ಹುಟ್ಟಿದ್ರೆ ಗುರುವ ಅಂತ ಇರ್ತಿದ್ರು, ಶುಕ್ರವಾರ ಹುಟ್ಟಿದ್ರೆ ತುಪ್ಪುರ ಅಂತ ಇರ್ತಿದ್ರು, ಶನಿವಾರ ಹುಟ್ಟಿದ್ರೆ ತನಿಯಾ ಅಂತ ಇರ್ತಿದ್ರು, ಸೋಮವಾರ ಹುಟ್ಟಿದ್ರೆ ಚೋಮ ಅಂತ ಇರ್ತಿದ್ರು, ಆದಿತ್ಯವಾರ ಹುಟ್ಟಿದ್ರೆ ಐತಪ್ಪ ಅಂತ ಇರ್ತಿದ್ರು. ಹಾಗೆ ಮಂಗಳವಾರಕ್ಕೆ ತುಳುವಲ್ಲಿ ಅಂಗಾರ ಅಂತ ಕರೀತಾರೆ. ನೀವು ರಂಗಿತರಂಗ ಸಿನಿಮಾ ನೋಡಿದ್ರೆ ಅಂಗಾರ ಅಂತ ಹೆಸರು ತಿರುಗಿ, ಕಾಂತಾರ ನೋಡಿದ್ರು ಗುರುವ ಎಂಬ ಹೆಸರು ಕೇಳಿದ್ರು. ಹಾಗೆ ಅಂಥ ಹೆಸರುಗಳು ಇರ್ತಿದ್ರು. ಈಗ ನಾವು ಬಾರಿಗೂ ವೆಂಕಟರಮಣ ರೆಸ್ಟೋರೆಂಟ್ ಇರುವ ಕಾಲದಲ್ಲಿ ಇದ್ದೇವೆ. ಲಕ್ಷ್ಮೀ ಪಟಾಕಿ, ಲಕ್ಷ್ಮೀ ಫೋಟೋ ತೋಡಿ ಇದುವರೆಗೆ ಹಿಂದೂಗಳು ಮುಂದುವರೆದಿದ್ದೇವೆ, ಅಷ್ಟು ಹಾಡು ಮಾಡಿಟ್ಟಿದ್ದೇವೆ ನನ್ನ. ಹಾಗೆ ಆಗ ಅವರು ಶನಿವಾರ ಹುಟ್ಟಿದ್ದಕ್ಕೆ ತನಿಯಾ ಅಂತ ಹೆಸರು ಇರ್ತಾರೆ. ಅವರ ಮೂಲ ಹೆಸರು ತನಿಯಾ. ಅಂದರೆ ಈಗ ಕರೆಯುವುದು ಗೌರವ ಸೂಚಕ ಪದ. ತಿರುಪತಿಯಲ್ಲಿ ತಿಮ್ಮಪ್ಪನನ್ನು ತಿಮ್ಮಪ್ಪ, ಮುರುಳೋಕದಪ್ಪ, ಅದಕ್ಕೆ ತಿಮ್ಮಪ್ಪ ಅಪ್ಪ ಅಂತ ಕರೀತೀವಿ. ಧರ್ಮಸ್ಥಳದಲ್ಲಿ ಪಂಜುರ್ಲಿಯನ್ನು ಅಣ್ಣಪ್ಪ ಅಂತ ಕರೀತಾರೆ. ಇವರನ್ನು ಕೊರಗಪ್ಪ ಅಂತ ಕರೀಲಿಲ್ಲ, ನೀವು ದೈವಗಳಿಗೆ ಅಪ್ಪನಿಗೆ ಅಪ್ಪ ಅಂತ ಕೊರಗಜ್ಜ ಅಂತ ಕರೀತೀವಿ. ಕೊರಗರ ಅಜ್ಜ ಅಂತ ನಮ್ಮ ಹಿರಿಯರು ನ್ಯಾಯವಾಗಿರ್ಬಿಟ್ಟು ಕೊರಗರ ಅಜ್ಜ ಅಂತ ಕರ್ಕೊಂಡು ಬಂದಿದೆ. ಸ್ವಾಮಿ ಕೊರಗಜ್ಜ ಅಂತ, ಕೊರಗರ ಅಜ್ಜ, ಅದಕ್ಕೆ ಕೊರಗಜ್ಜ ಅಂತ ಹೆಸರು ಬಂದಿದೆ. ಹಾಗೆ ಆ ಮನೆಯಲ್ಲಿ ಅವರು ಹುಟ್ಟಿದ ತಕ್ಷಣ ಅವರ ತಾಯಿ ತಿರುಗಿ ಹೋಗ್ತಾರೆ. 28 ದಿನಗಳಿಗೆ ಹುಟ್ಟಿದಾಗ ಶನಿವಾರ ಹುಟ್ಟಿದ್ದೇವೆ. ಇನ್ನೊಂದು ಅನ್ನ ತಿನ್ನುವಾಗ ತಂದೆಯೇ ತಿರುಗಿ ನೀವೆಲ್ಲ ಕಾಂತ ಮಾಡಿದ್ರು ಅವರ ಪಂಗಡದ ಶನಿವಾರ ಹುಟ್ಟಿದ್ದಾರೆ, ಶನಿವಾರ ಅಷ್ಟು ಅವರೇ ನೋಡಿದ್ವಿ. ಕೃಷ್ಣನು ನೋವು ಪಟ್ಟಿದ್ದಾರೆ, ರಾಮನೂ ನೋವು, ಇವರು ದೈವಗಳು ಎಲ್ಲರೂ ನೋವು ಪಟ್ಟಿದ್ದಾರೆ, ನಾವೆಲ್ಲ ಲೆಕ್ಕ. ಹಾಗೆ ಅವರು ಇನ್ನೂ ಸ್ವಲ್ಪ ದೊಡ್ಡದಾಗುವಾಗ ಇಡೀ ಕಾಲದಲ್ಲಿ ಆ ಕಾಲದಲ್ಲಿ ದೊಡ್ಡ ರೋಗ ಅಂತಿದ್ದಾರೆ. ಕಾಲರವ ಸಿಡಿದ ಏನು ಗೊತ್ತಿಲ್ಲ. ಆ ಕಾಲದಲ್ಲಿ ಕೊರೋನಾದಾಗೆ ಆ ದೊಡ್ಡ ರೋಗ ಸಾಂಕ್ರಾಮಿಕವಾಗಿ ಆ ಕಾಡಿಗೆ ಅಟ್ಯಾಕ್ ಆದಾಗ ಎಲ್ಲರೂ ಆ ಬಲಿಯಾಗಿ ಮಗು ಮಾತ್ರ ಉಳಿತದಂತೆ. ಶಿವಾಂಶ ಸಂಭೂತನಾಗಿ ಹುಟ್ಟಿದ ಮಗು, ಇದಕ್ಕೆ ಮಾತ್ರ ರೋಗ ಅಟ್ಯಾಕ್ ಆಗೋದು ಉಳಿತದೆ. ಇದೊಂದು ಕಡೆ ನಿಂತು ಅಳ್ತದೆ, ನಗ್ತದೆ, ನಿಂತುಕೊಂಡಿರುವ ಆ ಕಾಡಿನ ದಾರಿಯಲ್ಲಿ ನಡ್ಕೊಂಡು ಬಂದು ಒಬ್ಬರು ಹೆಂಗಸು ಮತ್ತು ಅವರ ಮಗನಿಗೆ ಈ ಮಗುವನ್ನು ನೋಡ್ತಾರಂತೆ. ಅವರ ಹೆಸರು ಭೈರಕ್ಕ ಬೈದಿದೆ ಅಂತ. ಅವರ ಮಗ ಚೆನ್ನಯ್ಯ ಬೈದೂರು ಅಂದರೆ ನಮ್ಮ ಕಡೆ ಪೂಜಾರಿಗಳಂತ ಹೇಳ್ತಾರೆ, ನಿಮ್ಮ ಕಡೆ ಈಡಿಗರು ಅಂತ ಹೇಳ್ತಾರೆ. ಈಡಿಗರು ಕೊಂಡೋಗಿ ಮಗುವಿಗೆ ಒಂದು ಬಟ್ಟೆ ಸಮೇತ ಇರಲ್ಲಂತೆ, ಅಂಡಿಗೆ ಬೆಟ್ಟ ಶೇಂದಿ ಮಾರಿ ಬರುವುದು. ಎಲ್ಲ ಶಾಪ್ಗಳಿದೆ ಟೋಡಿ. ಆ ಕಾಲ ಈಗ ಶೇಂದಿಯೂ ಸಿಗುವುದಿಲ್ಲ. ಕೊರಗದಲ್ಲಿ ML ರಷ್ಟಿಗೆ ತಂದಿದ್ದೀವಿ. ಆ ಕಾಲದಲ್ಲಿ ಶೇಂದಿ ಪ್ರಿಯ ಕೊರಗಲ್ಲ, ಅದಕ್ಕೆ ಡ್ರಿಂಕ್ಸ್ ಇಡುವಾಗ ನಮ್ಮ ಎಲ್ಲರೂ ಇಷ್ಟೊಂದು ಕೊಂಡೋಗಿ ಇದ್ದಾಗಿದೆ. ಹಾಗಲ್ಲ, ಅವರಿಗೆ ಮೂಲವಾಗಿ ಕೊರಗಜ್ಜ ಸಾಕು ತಾಯಿ ಈಡಿಗರಾಗಿರುವ ಕಾರಣ ಕೃಷ್ಣನ ಯಶೋದೆ ತಾಯಿ ಸಾಕು ತಾಯಿ ಬೆಣ್ಣೆ ಕೊಟ್ಟು ಬೆಳೆಸಿದಾಗ ಕೊರಗಜ್ಜನ ತಾಯಿ
ಈಡಿಗರಾಗಿರೋ ಕಾರಣ ಇಳಿಸಿದ ತಕ್ಷಣ ಅದು ಶೇಂದಿಯನ್ನು ಅದು ಅಮೃತ ಅಂತ ಇಳಿಸಿದ ತಕ್ಷಣ ಇಳಿಯಾದ ಮೇಲೆ ಅದು ಶೇಂದಿ ಆಗೋದು. ಅದನ್ನು ಕೊಡ್ತಿದ್ರಂತೆ, ಅದರ ಜೊತೆ ಈಳಿಕಾಯಿ ಉಪ್ಪಿನಕಾಯಿ, ಈಳಿಕಾಯಿ ಹೇಳ್ತಾನೆ, ಈಳಿಕಾಯಿ ಉಪ್ಪಿನಕಾಯಿ ಮತ್ತು ಚಕ್ಲಿ ಎಲೆ ಅಡಿಕೆ ಎಲ್ಲ ಕೊಡ್ತಿದ್ರಂತೆ. ಆ್ಯಕ್ಚುಲಿ ಚಕ್ಲಿ ನಮಗೆ ನಾನು ಸ್ಟಡಿ ಮಾಡಿರುವಾಗ ಚಕ್ಕುಲಿ ಕಾನ್ಸೆಪ್ಟ್ ಇಲ್ಲ ಕೊರಗಜ್ಜನ ಚಕ್ಕುಲಿ. ಅದು ಮತ್ತೆ ಯಾರ ಎಡೆಯಲ್ಲಿ ತಂದು ಇಟ್ಟು ಅದು ಇವತ್ತು ರೂಢಿ ಆಗ್ತದೆ, ನಾಳೆ ಕೋಡುಬಲ್ಲ ಇಟ್ಟರು ಅದು ರೂಢಿ ಆಗ್ತದೆ. ಹಾಗೆ ಮೂಲವಾಗಿ ಎಲೆ ಅಡಿಕೆ ಅದೆಲ್ಲ ಮತ್ತು ಬಂಗುಡೆ ಮೀನು, ಅದು ಕೊರಗಜ್ಜನ ಕೋಲ ಆಗುವಾಗ ಬಂಗುಡೆ ಮೀನು, ಉರುಳಿ ಬಸಳೆ ಸೊಪ್ಪು ಪದಾರ್ಥ, ಮೊಟ್ಟೆ, ಊರಿನ ಕೋಳಿ ಪದಾರ್ಥ ಇವತ್ತಿಗೂ ಇಡ್ತಾರೆ. ಉಪ್ಪಿನಕಾಯಿ 7 ಮಂದಿ ತಿನ್ನುವಷ್ಟು ಆಹಾರ. ಯಾಕಂದರೆ ಆ ಮನೆಯಲ್ಲಿ ಅವರು 7 ಮಂದಿ ತಿನ್ನುವ ಊಟವನ್ನು ಒಬ್ಬರೇ ಮಾಡ್ತಿದ್ರಂತೆ, 100 ಮಂದಿ ಮಾಡುವ ಕೆಲಸವನ್ನು ಒಬ್ಬರೇ ಮಾಡ್ತಿದ್ರಂತೆ. 7 ಮಂದಿಯ ಬಲ ಅವರು ಒಬ್ಬರಿಗೆ ಇರ್ತಾರೆ. 10 ಊರಿಗೆ ಅವರ ಹೆಸರುವಾಸಿ ಆಗ್ತಾರೆ. ಖಾಲಿ 14 ವರ್ಷದಲ್ಲಿ ಅವರಿಗೆ 16 ವಯಸ್ಸಾಗುವಾಗ ಒಂದು ದಿನ ಅವರ ಶೇಂದಿ ವ್ಯಾಪಾರ ಅಲ್ಲ, ಅದರಲ್ಲಿ ವ್ಯಾಪಾರಗಳಲ್ಲಿ ವ್ಯತ್ಯಾಸ ಆಗಿ ಶೇಂದಿ ಅಲ್ಲಿ ಉಳಿದು ಮಾರಿ ಹೋಗದಾಗ ಅವರ ಕುಲದೇವರಾದ ಅಮ್ಮನಿಗೆ ಹರಕೆ ಇರ್ತಾರೆ. ಅಮ್ಮನ ಹರಕೆಯಿಂದ ಅದು ಎಲ್ಲ ಅವರು ಅಂದ್ಕೊಂಡದೆಲ್ಲ ಆದಾಗ 7 ಮಂದಿ ಹೊತ್ತುಗಳು ಹೊರಕಾಣಿಕೆಯನ್ನು ಹರಕೆಯಲ್ಲಿರ್ತಾರೆ. ಅದನ್ನು ಕೊಂಡೋಗ್ಲಿಕ್ಕೆ 7 ಮಂದಿ ಆಳುಗಳು ಬೇಕಿತ್ತು. 7 ಮಂದಿಯ ಸದೃಢ ಬಲಿಷ್ಠ ಆಳುಗಳು ಸಿಗದಾಗ ಕೊರಗತನೇ ಹೇಳ್ತಾರಂತೆ, ಅಮ್ಮ ಯಾಕೆ ದುಃಖ ಮಾಡ್ತೀನಿ, ನಾನು ಒಬ್ಬನೇ ಕೊಂಡೋಗಿ ಹಾಕ್ತೀನಿ, 7 ಮಂದಿ ತಿನ್ನುವ ಆಹಾರ ನನಗೆ ಸಂಬಳ ಬೇಡ, ಊಟ ಕೊಡಿ ಅಂತ. ಹಾಗೆ 7 ಮಂದಿ ತಿನ್ನುವ ಆಹಾರವನ್ನು ಅವರಿಗೆ ಬಡಿಸಿರ್ತಾರಂತೆ. ಯಾಕಂದರೆ ಕೊರಗತನಿಗೆ ಫಸ್ಟ್ ಟೈಮ್ ಸಾಕು ತಾಯಿ ಹತ್ರ ಕೇಳಿ ತಿಂದರು, ಇಲ್ಲದ್ರೆ ತಂಗ್ಳಾನಾಗಿ ಇಟ್ಟರು ತಿಂತಿದ್ರು, ಏನು ಕೊಟ್ಟರು ತಿಂತಿದ್ರು, ಕೇಳಿ ತಿಂದರು. ಯಾಕಂದರೆ ಕೊರಗತನಿಗೆ ಗೊತ್ತಿತ್ತು ನನ್ನ ಕೊನೆಯ 16 ವಯಸ್ಸಿಗೆ ಮಾಯತ್ವಕ್ಕೆ ಸೇರಬೇಕು, ಅವರು ಹುಟ್ಟಿದ ದೈವ ಸಂಕಲ್ಪ. ಹಾಗೆ ಅವರ 7 ಮಂದಿ ಊಟವನ್ನು ಮಾಡಿ ಸ್ನಾನ ಎಲ್ಲ ಮಾಡಿ ಮಡಿಯಾಗಿ 7 ಮಂದಿ ಹೊತ್ತುಕೊಳ್ಳುವ ಹೊರ ಕಾಣಿಕೆಯನ್ನು 7 ಬುಟ್ಟಿಯನ್ನು 1 ಬುಟ್ಟಿ ಮಾಡಿ ತನ್ನ ಮಂಡಿಗಿಟ್ಟು ಎದೆಗಿಟ್ಟು ತಲೆಗಿಟ್ಟು ಕೊಂಡೋಗಿ ಅಮ್ಮನ ಸಾನ್ನಿಧ್ಯಕ್ಕೆ ಒಪ್ಪಿಸಿ ಅಲ್ಲಿ ಅವರು ಹೊರಗೆ ಬಂದು ಏಳಿಕಾಯಿ ಇದು ಮರಕಾಯಿ, ಅಲ್ಲಿ ಉಪ್ಪಿನಕಾಯಿ ಗಜಲಿಂಗ ನಾವು ಮರ ಕಾಣುತ್ತೆ, ನಮ್ಮ ಕಡೆ ಮಾಪಳ ಅಂತ ಇದೆ, ಕನ್ನಡದಲ್ಲಿ ಏನು ಗೊತ್ತಿಲ್ಲ. ಅವರ ತಾಯಿಗೆ ಅದು ಇಷ್ಟ ಅಂತ ಕೊಯ್ಲಿಕ್ಕೆ ಅವರು ಸುಮ್ಮನೆ ಮೇಲೆ ಹೋಗ್ತಾರಂತೆ. ಹೋದಾಗ ದೈವಸ್ಥಾನದ ಮುಗುಡಿ ಇರ್ತಾರೆ, ನಮ್ಮ ಕಡೆ ಕಳಶಕ್ಕೆ ಕಾಲಿಡ್ತಾರಂತೆ. ಆಗ ಅಮ್ಮನವರ ಬಂಟ ಮಾಡದ ಮೈಸಂದಾಯ ದೈವ ನಂದಿ ದೈವ, ಕನ್ನಡದಲ್ಲಿ ನಂದಿ, ತುಳುವಲ್ಲಿ ಮೈಸಂದಾಯ, ಆ ಮೈಸಂದಾಯ ದೈವ ಕೊರಗತನಿಯನ್ನು ಆ ಮುಗುಳಿಯಲ್ಲಿ ಮಾಯ. ಹಾಗೆ ಮಾಯಕ್ಕೆ ಹೋಗಿ ದೈವತ್ವವನ್ನು ಸೇರ್ತಾರೆ. ಅವರ ತಾಯಿ ಮನೆಯಲ್ಲಿ ಕಾಯ್ತಾ ಇರ್ತಾರೆ, ಮಗುವಿನ ಬಂದು ಆಗ ಕೊರಗತನಿಯನ್ನು ಅಶರೀರವಾಣಿ ಕೊಡ್ತಾರೆ, ಶರೀರವಿಲ್ಲದ ವಾಣಿ. ತಾಯಿ ಅಮ್ಮ ನಾನು ಹೀಗೆ ಮಾಯಕ್ಕೆ ಸೇರಿದ್ದೇನೆ, ಮಾಯ ಬಿಟ್ಟು ಮಾಯವಾಗಿ ವ್ಯಕ್ತಿ ಹೋಗಿ ಶಕ್ತಿಯಾಗಿದ್ದೇನೆ, ನಾನು ಇನ್ನು ಅಮ್ಮನ ಮೂಲಕ್ಕೆ ಹೋಗಿ ನಮ್ಮ ಕುಲದೇವರ ಸಾನ್ನಿಧ್ಯದಲ್ಲಿ ಲಕ್ಕೇಶ್ವರನ ಸಾನ್ನಿಧ್ಯದಲ್ಲಿ ಮಲ್ಲಾಪುರಕ್ಕೆ ಹೋಗಿ ನಿಲ್ತೇನೆ ಅಂತ ಅಲ್ಲಿಂದ ಇಲ್ಲಿ ಬಂದು ಅಮ್ಮನ ಸೇವೆಗೆ ನಿಂತವರು. ಇನ್ನುಳಿದಲ್ಲಿ ತುಂಬ ಕಥೆ ಇದೆ. ಅವರು ಇಲ್ಲಿ ಬರ್ತಾರೆ, ಯುದ್ಧ ಆಗ್ತದೆ, ಕೇರಳದ 2 ದೈವಗಳು ಇಲ್ಲಿ ಆಕ್ರಮಣ ಮಾಡ್ತಾರೆ. ಇಲ್ಲಿ ಕೇರಳ ಅಂದರೆ ಮಂಜೇಶ್ವರ ಗಡಿನಾಡಿನ 2 ಉದ್ಯಾವರ ಮಾಡದರಸುಗಳು ಯುದ್ಧ ಮಾಡ್ತಾರೆ. ಅವರನ್ನು 7 ರಾತ್ರಿ 7 ಹಗಲು ಯುದ್ಧ ಮಾಡಿ ಅವರನ್ನು ಸೋಲಿಸಿ ಹಿಂದೆ ಓಡಿಸ್ತಾರೆ. ಅದಕ್ಕೆ ಮಂಜೇಶ್ವರದಲ್ಲಿ ಕೊರಗಜ್ಜನಿಗೆ ಮೈಸೂರಲ್ಲೆಲ್ಲ ಮಾಡಿದ್ದಾರೆ. ಇಲ್ಲಿ ಮಂಜೇಶ್ವರದಲ್ಲಿ ಕೊರಗಜ್ಜನಿಗೆ ಯಾರಾದರೂ ನಮ್ಮ ಮನೆಗೆ ನಾನು ಬರೆದು ನನ್ನ ಮನೆಗೆ ನೀವು ಬರಬಾರ್ದು ಒಪ್ಪಂದಿದೆ ಆ ದೈವಗಳಿಗೆ. ಹಾಗೆ ಇಲ್ಲಿ ಬಂದು ಕೊರಗತನಿಯ ಈ ಮಣ್ಣಿಗೆ ಸಾರ್ಲಪಟ್ಟದ ಉಳ್ಳಾಯ ಕೊರಗುಳ್ಳ ಕಥೆ 7 ವರ್ಷಕ್ಕೆ ಕಾಪುರ ಶಕ್ತಿ ಅಂದರೆ ಸಪ್ತಮಾತ್ರೆಯನ್ನು ಕಾಯುವ ಶಕ್ತಿಯಾಗಿ ಈ ಮನೆಯಲ್ಲಿ ಅಮ್ಮನ ಸಾನ್ನಿಧ್ಯದಲ್ಲಿ ಅಮ್ಮನ ಸೇವಕನಾಗಿ ಗುಳಿಗನೊಟ್ಟಿಗೆ ನಿಲ್ತಾರೆ. ಗುಳಿಗ ಮೊದಲೇ ಅಮ್ಮನ ಗಂಟನಾಗಿದ್ದರು. ಹಾಗೆ ಗುಳಿಗನೊಟ್ಟಿಗೆ ಬಂದು ಕೊರಗತನಿ ಈ ಮಣ್ಣಿಗೆ ಕೊನೆಗೆ ಬಂದು ನಿಲ್ತಾರೆ. ಅದಕ್ಕಿಂತ ಮೊದಲು 1000 ವರ್ಷ ಇರುವ ಇತಿಹಾಸದ ಭೂಮಿ. ಹಾಗೆ ಕೊರಗತನಿಗೆ ಬಂದು ನಿಲ್ತಾರೆ. ಕಾಲಕ್ರಮೇಣವಾಗಿ ಕೊರಗಜ್ಜನ ಪವಾಡಗಳು, ಕಲಿಯುಗದ ಕಾರ್ಣಿಕ ದೈವ ಕೊನೆಯ ಶಕ್ತಿಯಾಗಿರುವ ಅವರ ಪವಾಡಗಳು, ಮಿರಾಕಲ್ಗಳು ಇವತ್ತಿನ ನಾಳೆಗೆ ರಿಸಲ್ಟ್ ಅಲ್ಲೇ ಬಹುಮಾನ ಅಂತ ಸಿಗ್ತಾ ಹೋಗಿ ಮಂಗಳೂರವರಿಂದ ಬಾಯಿಂದ ಬಾಯಿಗೆ ಅದೇ ರಾಜ್ಯಕ್ಕೆ ಇಡೀ ಹರಡಿ. ಇವತ್ತು ಕಾಂತಾರದಲ್ಲಿ ಕೊರಗಜ್ಜನ ಹೆಸರು ಇಲ್ಲ, ಕೊರಗಜ್ಜೆ ಕಾನ್ಸೆಪ್ಟ್ ಇಲ್ಲ. ಆದರೂ ಇದು ಕಾಂತಾರ ಬರುವ ಮೊದಲು ಕೊರಗಜ್ಜನನ್ನೇ ಹುಡುಕ್ತಾ ಇದ್ದಾರೆ, ಬಂದ ಮೇಲೆ ಕೊರಗಜ್ಜನನ್ನು ಹುಡುಕ್ತಾ ಇದ್ದಾರೆ. ಮತ್ತು ದೈವ ಸಂಕಲ್ಪ ನನ್ನ ಪವಾಡಗಳಿಂದ ಬಾಯಿಂದ ಬಾಯಿಗೆ ಜನಪದವಾಗಿ ಫೇಮಸ್ ಆಗಿರೋದು ಬಿಟ್ಟರೆ ಯಾವುದೇ ಸಿನಿಮಾದಿಂದ ಫೇಮಸ್ ಆಗಿರೋ ಶಕ್ತಿ ಕೊರಗಜ್ಜೆ ಆಗಿದೆ. ನಂಬಿದವರನ್ನು ಕೈ ಹಿಡಿದು ಯಾರೇ ಕಷ್ಟ ಅಂತ ಬಂದರು ಈ ಮಣ್ಣಲ್ಲಿ ನಾನೇ ಕಣ್ಣಾರೆ. ಈಗ ವಿಶೇಷ ಪ್ರಾರ್ಥನೆ ಬೆಳಿಗ್ಗೆ ತುಂಬ ಜನ ಇದ್ದರು, ಈಗ ಮುಗೀತಾ ಇರ್ತೀವಿ ಎಷ್ಟು ಬರ್ತಾರೆ ಅಂದರೆ ಎಷ್ಟು. ಈ ಮಣ್ಣಲ್ಲಿ ನಾನೇ ಒಂದೂವರೆ ವರ್ಷದಿಂದ ನೋಡಿದ 89 ಫ್ಯಾಮಿಲಿ ಮಕ್ಕಳಾಗದವರು, ಮದುವೆಯಾಗಿ 18 ವರ್ಷ ಮಕ್ಕಳಾಗದವರಿಗೆ ಆಯಿತು, 16 ವರ್ಷ ಡಾಕ್ಟರ್ ಆಗೋದಿಲ್ಲ ಅಂತ ಕೈ ಬಿಟ್ಟವರು ಈ ಮಣ್ಣಲ್ಲಿ ಬೆರ್ಮರ ಹರಕೆಯಿಂದ ಆಯಿತು. ಹರಕೆ ಅಂದರೆ ಏನಿದೆ, ಪ್ರಾರ್ಥನೆ ಮಾಡ್ತಾರೆ, ಮಗುವಾಗಲಿ ಬಂದು ಮಗುವನ್ನು ಮಲಗಿಸಿ ಹೋದರೆ ಆಯಿತು. ಬೇರೆ ಏನಾದರೂ ಕೆಲಸ ಆದರೆ ಅಜ್ಜನಿಗೆ ಬಂದು ಥ್ಯಾಂಕ್ಸ್ ಹೇಳುವುದು. ಇಲ್ಲಿ ಹರಕೆ ಹೇಳುವ ದೇವಸ್ಥಾನ ಅಲ್ಲ, ನೀವು ನೋಡ್ಬೋದು. ಇಲ್ಲಿ ಯಾರಿಗೂ VIP ಎಂಟ್ರಿ ಇಲ್ಲ, ಯಾವ ಪಾರ್ಕಿಂಗ್ ಚಾರ್ಜ್ ಇಲ್ಲ, ಯಾವ ಪೂಜೆಯ ಚಾರ್ಜ್ ಇಲ್ಲ. ಯಾರು ಅರ್ಚಕರನ್ನು ಕಟ್ಟೆ ಹಿಡ್ಕೊಂಡು ಲಿಂಗೇರಿ ಕೊಡ್ತೇನೆ, ನೂಲು ಕೊಡ್ತೇನೆ, ಅದು ಕೊಡ್ತೇನೆ, ತಾಯಿ ತಾತಿ ಅದೆಲ್ಲ ಮಾನವ ತನ್ನ ಹೊಟ್ಟೆಪಾಡಿಗೆ ಮಾಡಿದ್ದು ನಮ್ಮ ಸನಾತನವನ್ನು ಇವತ್ತು ಡೈವರ್ಟ್ ಮಾಡಿ ಫೀಡ್ ಮಾಡಿ ಇಟ್ಟಿದ್ದಾರೆ. ತಿರುಪತಿಗೆ ಹೋದರೆ ಲಡ್ಡು ತಿನ್ನಬೇಕು, ಆ ಶಬರಿಮಲೆಗೆ ಹೋದರೆ ಹಲ್ವಾ ತರಬೇಕು, ಬೇರೆ ದೇವಸ್ಥಾನ ಊಟ ಮಾಡಿ ಹೊಟ್ಟೆ ಮಾತ್ರ ತುಂಬಿಸ್ಕೊಂಡು ಸನಾತನ ಅದಲ್ಲ. ದೇವರು ಕೊಡೋದು ನಮ್ಮ ಭಕ್ತಿಗೆ. ಅದನ್ನೇ ಕನಕದಾಸರು ಪುರಂದರದಾಸರು
ವೈಕುಂಠ ಎಷ್ಟು ದೂರವೋ ಎನ್ನುತ್ತದೆ ದೃಷ್ಟಿಯಿಂದ ಒಳಗಿಂದ ನಾನು ಕಂಡು ಸೃಷ್ಟಿ ಭೂಷಣ ಶ್ರೀರಂಗ ಒಳಗಿಂದ ನೋಡಿದರೆ ಕಲ್ಲಲ್ಲೂ ದೇವರು ಕಾಣ್ತಾರೆ. ಅದು ಹಾಕಿ ಹಿರಿಯರ ಹೊರಗದ್ದೆ ಮಾಯಾದ ಕಲ್ಲು ಹಿರಿಯರು ಹಾಕಿದ್ರು ಹೊರಗದ್ದೆ ಮಾಯಾದ ಹೊರಗದ್ದೆ ಮಾಯಾಸುರು. ಕತೆ ಹೇಳುವವರೆಗೆ ಇಲ್ಲೂ ಇರ್ಬೋದು ಅಲ್ಲೂ ಇರ್ಬೋದು ಎಲ್ಲರ ಇಲ್ಲೂ ಇರ್ಬೋದು. ನಂಬುದಂದರೆ ಇಲ್ಲಿನ ದೇವರು ಒಳಗಡೆ ನಾವು ಎಷ್ಟು ಇಳಿತೇವೆ ಅಷ್ಟು ದೇವರು ಕಾಣ್ತಾರೆ. ಒಳಗಡೆಯಿಂದ ಕಲ್ಲಲ್ಲಿ ನೋಡಿದ್ರೆ ದೇವರು ಕಾಣ್ತಾರೆ, ಮಣ್ಣಲ್ಲಿ ನೋಡಿದ್ರೆ ಕಾಣ್ತಾರೆ, ಮರದಲ್ಲಿ ನೋಡಿದ್ರೆ ಕಾಣ್ತಾರೆ. ಒಳಗಡೆ ಇಲ್ಲದಿದ್ದರೆ ಕಲ್ಲು ದೇವರು ಕಲ್ಲಾಗ್ತದೆ, ಕಾಣುವುದು ಕಾಣುವುದಿಲ್ಲ. ಹಾಗೆ ಭಕ್ತಿಯಿಂದ ನಾವು ಕೇಳಿದಾಗ ಅದಕ್ಕೆ ನಾವು ಕಮಿಟ್ಮೆಂಟ್ ಕೊಡ್ತಾರೆ. ಇದರಲ್ಲೂ ಹೇಳಿದೆ ಕೆಲವರು ಒಂದು ಕೈ ಮುಗಿತಾರೆ ಕೊಡಗಂತ 5 ಲಕ್ಷ ಕೊಡಬೇಕು ಬಂದರೆ 10% ಹಿಂಗೆ ಕೊಡ್ತಾರೆ. ಪರ್ಸೆಂಟೇಜಲ್ಲಿ ದೇವರ ಮಾತಾಡಿದ್ರೆ ಕೃಷ್ಣನು ನೋಡಿ ಯುದ್ಧ ಮಾಡಲಿಲ್ಲ, ಇಲ್ಲದ್ರೆ 18 ದಿನ ಕುರುಕ್ಷೇತ್ರ ಬೇಕಾಗಿಲ್ಲ, 18 ಸೆಕೆಂಡಲ್ಲಿ ಒಂದು ಸುದರ್ಶನ ಚಕ್ರದಲ್ಲಿ ಮುಗಿಸ್ಬೋದು. ಅದು ಕೇಳ್ತಿದ್ದಾರೆ ಯಾರು ಧರ್ಮಗಳಿದ್ದಾರೆ ಅವರನ್ನು ಉಳಿಸಿ ಎಲ್ಲ ತೆಗಿತಾ ಹೋಗ್ತದೆ. ದೇವರು ನಮ್ಮ ಕೆಲಸ ಮಾಡಿದ್ರು, ನಮ್ಮ ಹಾಳಾಗಿ ನಾವು ಯಾಕೆ ಬಂದಿದ್ದು? ಕರ್ಮವನ್ನು ಒಗಿಲಿಕ್ಕೆ ಬಂದಿದ್ದು. ಅಲ್ಲಿರುವುದು ನಮ್ಮ ಮನೆಯಲ್ಲಿ ನಾವು ಬಾಡಿಗೆಗೆ ಬಂದದ್ದು. ಕೆಲವರು ದೈವಗಳ ವಿಚಾರವಲ್ಲ, ನಮ್ಮ ದೈವ ನನ್ನ ಮನೆಯಲ್ಲಿ ಒಂದು ಕಡೆ ದೈವ ಮಣ್ಣಿಗೆ ನಾವು ಬಂದು ಕೂತವರು. ದೈವಗಳ ಮಣ್ಣಲ್ಲಿ ನಾವಿರುವುದು, ನಮ್ಮ ಮನೆಯಲ್ಲಿ ದೈವ ಬಾಡಿಗೆ ಇರುವುದಲ್ಲ. ಅದು ಅರ್ಥ ಮಾಡ್ಕೊಂಡಿರ್ತಾರೆ. ಅದಕ್ಕೆ ನೋಡಿ ಬುದ್ಧ ಎದ್ದು ಹೋದರೆ ಎಲ್ಲರೂ ಬುದ್ಧ ಆಗಿದ್ದಾರೆ, ಎಲ್ಲರೂ ಸಿದ್ಧಾಂತ ಆಗಿದ್ದಾರೆ, ಎಲ್ಲರೂ ಶಂಕರಾಚಾರ್ಯ ಒಳಗಡೆ ಕೊಟ್ಟಿದ್ದೀವಿ. ಏನಿಲ್ಲ, ನಾವು ಭಕ್ತಿಯಿಂದ ಕೊಡುವುದು. ನಾವು ಹಣ್ಣು ಇಟ್ಟರು ಅದರಲ್ಲಿ ಸಿಹಿ ಇಟ್ಟವರು ನಾವೆಲ್ಲ, ಎಳ್ನೀರು ಕೊಟ್ಟರು ಅದರಲ್ಲಿ ನೀರು ಇಟ್ಟವರು ನಾವೆಲ್ಲ, ಹೂ ಕೊಟ್ಟರು ಪರಿಮಳ ಕೊಟ್ಟವರು ನಾವು. ಅದು ಪ್ರಕೃತಿ, ಆ ಜಗಜ್ಜನಿಗೆ ನಾವು ಖಾಲಿ ಏನು ಮಾಡ್ಬೋದು ಅಂದರೆ ಹತ್ತು ಕೈ ಜೋಡಿಸಿ ಕೈ ಮುಗಿ ಅದನ್ನು ಹೀಗೆ ಜೋಡಿಸಿ ಇದು ನಡುವಲ್ಲಿ